ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನಲ್ಲೂ ನೇನು ಪೋರಾಡೆದ ಅಲಯಕ ನೀ ಪಾದ ಸನ್ನಿಧಿನ. ಪ್ರಾರ್ಥನಲ್ಲೂ ನೇನು ಪೋರಾಡೆದ ಅಲಯಕ ನೀ ಪಾದ ಸನ್ನಿಧಿನ. ವಿಶ್ರಮಿಂಪನು ನೇನೆನ್ನಡು ನಿನ್ನು, ವಿಶ್ರಮಂಪನೀಯನು ನೇನೆನ್ನಡು. ప్రభువా నన్ను జ్ఞాపకం చేసుకొనుమా. ప్రభువా నన్ను జ్ఞాపకం చేసుకొనుమా. ఈ ఒక్కసారి దయచూపుమయ్య, ఈ ఒక్కసారి దయచూపుమయ్య. ప్రార్థనలో నేను పోరాడెద అలయక నీ ಪಾದ ಸನ್ನಿಧಿನ. ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಹೋರಾಡಬೇಕು. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಮತ್ತಾಯ 7ನೇ ಅಧ್ಯಾಯ 14 ನೋಡೋದಾದರೆ, ಜೀವಕ್ಕೆ ನಡೆಸುವ ದ್ವಾರವು ಇಕ್ಕಟ್ಟಾದದ್ದು, ದಾರಿಯು ಬಿಕ್ಕಟ್ಟಾದದ್ದು ಆಗಿದೆ. ಆದದ್ದರಿಂದ ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ. ಪ್ರಿಯರೇ, ಇಹಪರಗಳ ಜೀವನದ ಕುರಿತು ನಾನು ಮಾತನಾಡ್ತಲ್ಲ, ಲೋಕಪರದ ಜೀವನಗಳ ಕುರಿತು ನಾನು ಮಾತನಾಡ್ತಲ್ಲ. ಏನೋ ಭೂಮಿಗೆ ಬಂದಿದ್ದೇವೆ, ಇಷ್ಟು ವರ್ಷಗಳ ಕಾಲ ಬದುಕಿದ್ದೇವೆ, ಉಸಿರಿನೊಳಗೂ ಬದುಕಿಬಿಡುತ್ತೇವೆ ಅನ್ನುವ ಕುರಿತು ನಾನು ಮಾತನಾಡ್ತಲ್ಲ. ಜೀವಕರವಾದಂಥ ಕರ್ತನ ವಾಕ್ಯಗಳ ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ಸಜೀವವಾಗಿರ್ತಕ್ಕಂಥ ನಿತ್ಯವಾಕ್ಯಗಳನ್ನು ನಾನು ಮಾತನಾಡ್ತಾ ಇದ್ದೇನೆ. ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂಥ ವಾಕ್ಯಗಳ ಕುರಿತು ಮಾತಾಡ್ತಾ ಇದ್ದೇನೆ. ಈ ವಾಕ್ಯ ಒಂದು ಜೀವವನ್ನು ನಡೆಸುವಂಥ ಒಂದು ದ್ವಾರ. ಜೀವಕರವಾದಂಥ ನದಿಗಳು ನಮ್ಮೊಳಗಡೆ ಹರಿತವಂತೆ. ತೆಲುಗಲ್ಲಿ ಒಂದು ಹಾಡಿದೆ, జీవనదియే నా హృదయములో ప్రవహించచేయుమయా. జీవనదియೇ ನನ್ನ ಹೃದಯದಲ್ಲಿ ಹಾದು ಹೋಗಲಯ್ಯ. ಜೀವಕರವಾದಂಥ ನದಿ, ಜೀವಕ್ಕೆ ನಡೆಸುವ ದ್ವಾರ ಇಕ್ಕಟ್ಟಾಗಿರ್ತದೆ. ಆ ಇಕ್ಕಟ್ಟಿನ ಜೊತೆಗೆ ಅದು ಬಿಕ್ಕಟ್ಟಾಗಿರ್ತದೆ. ಆದ್ದರಿಂದ ಅದನ್ನು ಕಂಡುಕೊಳ್ಳುವವರು, ಅದರಲ್ಲಿ ನಡೆಯುವವರು ಸ್ವಲ್ಪ ಜನ. ಈ ಲೋಕ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೆ. ಈ ಲೋಕ ಅದರದೇ ಆದಂಥ ಆಲೋಚನೆಗಳಲ್ಲಿ ತೆರೆದುಕೊಂಡಿದೆ. ಈ ಲೋಕ ಬಹಳ ವೇಗವಾಗಿ ಓಡುತ್ತಾ ಇದೆ. ಹೋಗುವ ಹಾದಿಯಲ್ಲಿ ಈ ಲೋಕದಲ್ಲಿ ಸಿಕ್ಕವರನ್ನು, ಕಂಡವರನ್ನು ಆ ತೆಕ್ಕೆಗೆ ತೆಗೆದುಕೊಂಡು ಹೊರಟು ಹೋಗಿದೆ. ಅದು ಒಂದು ದುರಾದೃಷ್ಟಕರವಾಗಿದೆ. ಬಹಳಷ್ಟು ಸುವಾರ್ಥ ಸಂದೇಶಗಳಲ್ಲಿ ಮುಖ್ಯವಾಗಿ ಬೋಧಿಸಲಾಗುವುದೇನೆಂದರೆ, ನೀವು ಸತ್ತ ನಂತರ ಪರಲೋಕವನ್ನು ಸೇರುವುದು ಹೇಗೆ ಅನ್ನುವ ವಿಚಾರ. ಆದರೆ ಸುವಾರ್ತೆಯನ್ನು ಸಾರುವಾಗ ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಆಸಕ್ತನಾಗಿಲ್ಲ. ಅದು ದೇವರ ಕೈಯಲ್ಲಿದೆ. ನಾನು ಈ ಭೂಲೋಕದಲ್ಲಿ ಜನರನ್ನು ಯೇಸು ಕ್ರಿಸ್ತನ ಶಿಷ್ಯರನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಇದರ ನಂತರ ಅವರಿಗೆ ಯೇಸುವು ಆಜ್ಞಾಪಿಸಿದ್ದನ್ನೆಲ್ಲ ಪಾಲಿಸುವುದು ಹೇಗೆಂದು ತೋರಿಸಲು ಪ್ರಯತ್ನಿಸುತ್ತೇನೆ ಅನ್ನುವುದನ್ನು ಗಮನಿಸುತ್ತೇವೆ. ಮತ್ತಾಯ 28, 18, 19, 20 ನೀವು ನೋಡಿಕೊಳ್ಳುವುದಾದರೆ, ಯೇಸು ಬಂದು ಅವರೊಂದಿಗೆ ಮಾತನಾಡಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ, ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬ್ಯಾಪ್ಟಿಸ್ಟ್ ಮಾಡಿರಿ. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳುವಾಗ ಕರ್ತನು
ಒಂದು ವಿಶೇಷವಾದಂಥ ಒಂದು ಅನಾಯಿಂಟಿಂಗನ್ನು ನಿಮ್ಮ ಮೇಲೆ ಸುರಿಸ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ ಸಹಾಯ ಮಾಡು, ಪರಿಶುದ್ಧಾತ್ಮನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡಿಸು. ಒಂದು ಸ್ಪೆಷಲ್ ಅನಾಯಿಂಟಿಂಗ್ ಮಕ್ಕಳ ಮೇಲೆ ಇಳೀಲಿ ದೇವರೇ. ಮಕ್ಕಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.